ಇವತ್ತ ಬೇರಣ್ಬೇಲಿ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇದು ಬೇರಣ್ಬೆ ಅಂತ ಹಳ್ಳಿ ಕಡೆ ಸಿಗುತ್ತೆ, ತೋಟಗಳಲ್ಲಿ ಈ ಮಳೆಗಾಲದಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಮಣ್ಣಿರುತ್ತೆ. ಇದನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನಾಕ್ಬಿಟ್ರೆ ಈ ಮಣ್ಣೆಲ್ಲ ನೀಟಾಗಿ ಬಿಟ್ಕೊಳುತ್ತೆ. ಆಮೇಲೆ ನೀಟಾಗಿ ತೊಳ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ನಾವು ಚಿಕ್ಕ ಹುಡುಗನ ಮಕ್ಕಳಲ್ಲಿಂದನೂ ಸಹ ಫಸ್ಟ್ ಒಂದು ಸರಿ ಬಿರಿಯಾನಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಹಂಗಾಗಿ ಈ ಸರಿನೂ ಸಹ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇದರಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಬೇರಣ್ಬೆ ನೋಡಿ ಅಂದರೆ ನೀಟಾಗಿ ತೊಳ್ಕೊಬೇಕು. ತುಂಬ ಮಣ್ಣಿರುತ್ತೆ, ಮಣ್ಣಿಂದ ಬರೋದಲ್ವ. ಹಂಗಾಗಿ ಒಂದು ಅರ್ಧ ಗಂಟೆ ನೀರಲ್ಲಿ ನೆನಾಕಿ ಬಿಟ್ಬಿಟ್ರೆ ಆ ಮಣ್ಣೆಲ್ಲ ನೀಟಾಗಿ ಬಿಟ್ಕೊಳುತ್ತೆ. ನೆನಾಕೋಣ ಈಗ. ಹಳ್ಳಿ ಕಡೆ ಅಂತೂ ಈ ಅಣಬೆ ಸಾರು ಮಾಡಿಬಿಟ್ರೆ ಒಳ್ಳೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಥರ ಆಗುತ್ತೆ, ಅಷ್ಟು ಟೇಸ್ಟ್ ಬರುತ್ತೆ. ನಾನು ಇದರಲ್ಲಿ ಫಸ್ಟ್ ಟೈಮು ಬಿರಿಯಾನಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಬಿರಿಯಾನಿ ಒನ್ ಟೈಮ್ ಮಾಡಿದ್ದೆ, ಹಾಗಾಗಿ ನೋಡಿ ಈ ಥರ ನೆನಾಕಿ ಬಿಟ್ಬಿಟ್ರೆ ಅದರಲ್ಲಿರೋ ಮಣ್ಣೆಲ್ಲ ಬಿಟ್ಕೊಳುತ್ತೆ. ಇತ್ತೀಚಿಗಂತೂ ಇವು ಸಿಗೋದೇ ಅಪರೂಪ. ಸಿಕ್ತಾಗ ತಿನ್ನಬೇಕು, ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು. ಏಕೆಂದರೆ ಪ್ರಕೃತಿಯಲ್ಲಿ ತಾನಾಗೇ ಬರೋವಂಥ ಅಣಬೆ ಇದು ಬೇರಣ್ಬೆ ಅಂತ. ಯಾರು ಏನು ಹಾಕಲ್ಲ, ಆವಾಗೇ ಪ್ರಕೃತಿಯಲ್ಲಿ ಹುಟ್ಟೋದು. ಯಾವುದೇ ಔಷಧಿ ಹಾಕೋದಾಗಲಿ ಏನು ಹಾಕಲ್ಲ. ಹಂಗಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಸ್ವಲ್ಪ ಹಿಂಗೆ ಅರ್ಧ ಗಂಟೆ ನೀರಲ್ಲಿ ಬಿಟ್ಬಿಟ್ಟು ಆ ಮಣ್ಣೆಲ್ಲ ನೋಡಿ ಇಳ್ಕೊತಾ ಇದೆ. ನೀಟಾಗಿ ಇಟ್ಕೊಂಡು ಮಣ್ಣೆಲ್ಲ ಅದ್ರಾಗೆ ಬಿಟ್ಕೊಂಬಿಡುತ್ತೆ. ಆಮೇಲೆ ನಾವು ಅದನ್ನು ಕುಯ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಟಾಣಿ, ಕೊತ್ತಂಬರಿ, ಪುದೀನ ಸ್ವಲ್ಪ, 2 ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅನಾನಸ್ ಹೂವು 1 3, 1-2 ಏಲಕ್ಕಿ, ಸ್ವಲ್ಪ ಮೆಣಸು, 1-3 ಲವಂಗ, ಸ್ವಲ್ಪ ಗಸಗಸೆ ಹಾಕಿದ್ದೀನಿ. ಗೋಡಂಬಿ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಬಿಡಿ. 1 ಚಕ್ಕೆ, ಪಲಾವ್ ಎಲೆ 1-3. ಇದು ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಬಿಟ್ಕೊಂಡಿದ್ದೀನಿ. ನಾವೇ ಮನೆಯಲ್ಲೇ ಫ್ರೆಶ್ ಆಗಿದ್ದನ್ನು ಮಾಡ್ಕೋಬೇಕು. ಇದು ಒಗ್ಗರಣೆಗೆ ಅಂದರೆ ಸಿಂಪಲ್ಲಾಗಿ ಹಳ್ಳಿ ಕಡೆ ಮಾಡೋಂಥ, ಹಳ್ಳಿಲಿ ಸಿಗೋ ಅಂಥ ಬೇರಣ್ಬೆಯಿಂದ ಪಲಾವ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಬನ್ನಿ ನೆಕ್ಸ್ಟ್ ನೋಡಿ. ಅಣಬೆನೆಲ್ಲ ನೀಟಾಗಿ ಮಣ್ಣು ಹೋಗೋ ತನಕ ತೊಳ್ಕೊಂಡು ಈಗ ಈ ಥರ ಹೆಚ್ಕೊಂಡಿದ್ದೀನಿ. ಇನ್ನೂ ಸಣ್ಣಗೆ ಹೆಚ್ಕೋಬೋದು, ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹೇಗೆ ಕುಯ್ಕೋಬೋದು. ನೋಡಿ ಬರುತ್ತೆ, ಇದು ಚೆನ್ನಾಗಿರುತ್ತೆ. ಬೇರಣ್ಬೆ ಅಂದರೆ ಇದು ಸಾಂಬಾರೂ ಚೆನ್ನಾಗಿರುತ್ತೆ. ಆದರೆ ಮಕ್ಕಳಿಗೆ ಸಾಂಬಾರು ತಿನ್ನೋಲ್ಲ ಅನ್ನೋದಾದರೆ ಈ ಥರ ಪಲಾವು ಅಂದರೆ ಮಶ್ರೂಮ್ ಬಿರಿಯಾನಿ ಅಂತ ಮಾಡಿಕೊಟ್ರೆ ತಿಂತಾರೆ. ನೋಡಿ ಬೇರಣ್ಬೆ ಅಂತ ಅದಕ್ಕೆ ಇದನ್ನು ಕರೆಯೋದು. ತುಂಬ ಪೌಷ್ಟಿಕಾಂಶ ಇರುತ್ತೆ. ಇದನ್ನ ಈಗ ಸಣ್ಣಗೆ ಹೆಚ್ಕೊತೀನಿ. ಸ್ವಲ್ಪ 1-3 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಸ್ಪೈಸಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಬಿಡೋಣ. ಘಮಘಮಾನ ಸ್ಮೆಲ್ ಬರುತ್ತೆ ಇದೆ. ನಂತರ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಹಾಕೊಳ್ಳೋಣ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿನ ಎಣ್ಣೆಲಿ ಹಾಕ್ಕೊಂಬಿಟ್ಟು ಸ್ವಲ್ಪ ಕಂದು ಬಣ್ಣ ಬರೋ ತನಕ, ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆಲಿ ಬಾಡಾಕ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗೋ ತನಕ ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ಕೊಂಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ನಾರನ್ನೆಲ್ಲ ಸಣ್ಣ ಕುಯ್ಕೊಂಡಿದ್ದೀನಿ. ನೋಡಿ ಇವನ್ನೆಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ.
ನನ್ನ ಫ್ರೆಂಡು ತೋಟದಲ್ಲಿ ಬಂದಿದ್ದು ಅಂತ ಕೊಟ್ಟಿದ್ರು, ಜಾಸ್ತಿನೇ ಕೊಟ್ಟಿದ್ರು. ಹಂಗಾಗಿ ಬಿರಿಯಾನಿಗೆ ಮಶ್ರೂಮು ಈ ಥರ ಅಣಬೆ ಜಾಸ್ತಿ ಇದ್ರೇ ಚೆಂದ. ಎಷ್ಟು ನೀಟಾಗಿ ಕ್ಲೀನಾಗಿದೆ ನೋಡಿ, ಮಣ್ಣೆಲ್ಲ ಹೋಗಿದೆ. ಅಂದರೆ ಇದೆಲ್ಲ ಮೇಲೆಲ್ಲ ಜಾಸ್ತಿ ತೆಗಿಬಾರ್ದು, ಮಣ್ಣು ಮಾತ್ರ ತೊಳಿಬೇಕಷ್ಟೇ. ಏಕೆಂದರೆ ಪೌಷ್ಟಿಕಾಂಶ ಎಲ್ಲ ಇರುತ್ತೆ ನೋಡಿ. ಹಂಗಾಗಿ ಎಲ್ಲ ತೊಳೆದ್ಬಿಟ್ರೆ ಏನು ಪ್ರಯೋಜನ? ಮಣ್ಣು ಹೋದ್ರೆ ಆಯಿತು, ಅದ್ರ ಮೇಲೆ ಹೋಗುತ್ತೆ. ಒಂದು ಅರ್ಧ ಗಂಟೆ ನೆನಾಕ್ಬಿಟ್ರೆ ಮಣ್ಣೆಲ್ಲ ಹೋಗುತ್ತೆ. ನಂತರ ಇದೆಲ್ಲ ನಾರು ಥರ ಇರೋದು ಮಾತ್ರ ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನೋಡಿ. ಈಗ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ. ಬಟಾಣಿ ಕಾಳು ಹಾಕ್ಕೊತಾ ಇದ್ದೀನಿ. ಈಗಲೇ ಮಶ್ರೂಮ್ ಹಾಕೊಂಡ್ಬಿಟ್ರೆ ಎಲ್ಲ ಬೆಂದೋದಂಗೆ ಆಗಿಬಿಡುತ್ತೆ. ಹಾಗಾಗಿ ಮಶ್ರೂಮ್ ಲಾಸ್ಟಿಗೆ ಹಾಕೋಣ ಒಂದು ಸ್ವಲ್ಪ. ನಂತರ ನೋಡಿ, ಒಂದು ಬಟ್ಲಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಇದೊಂದು 5 ನಿಮಿಷ ಊರಾಡ್ಕೊಂಡ್ಬಿಡೋಣ. ನಂತರ ನಾವು ಹೆಚ್ಚಿಟ್ಕೊಂಡಿರೋ ಅಣಬೆನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಸೋನಾ ಮಸೂರಿ ತಗೊಂಡಿಲ್ಲ, ರೇಷನ್ ಅಕ್ಕಿಲೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ರೇಷನ್ ಅಕ್ಕಿನೇ ಒಂದೊಂದು ಒಳ್ಳೆ ಸೋನಾ ಮಸೂರಿ ಅಕ್ಕಿ ಇದ್ದಂಗಿರುತ್ತೆ, ಚೆನ್ನಾಗಿ ಬರುತ್ತೆ. ಹಳ್ಳಿ ಕಡೆಯೂ ಅಷ್ಟೇ, ಜಾಸ್ತಿ ಸೋನಾ ಮಸೂರಿನ ಯೂಸ್ ಮಾಡಲ್ಲ. ಹಂಗಾಗಿ ಇದು ಹಳ್ಳಿ ಕಡೆ ಸಿಗೋಂಥ ಬೇರಣ್ಬೆ ಅಲ್ವಾ, ಹಂಗಾಗಿ ರೇಷನ್ ಅಕ್ಕಿ ದಪ್ಪ ಅಕ್ಕಿಲೇ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ನಿಮಗೆ ಗೊತ್ತಾಗುತ್ತೆ. ಈಗ ಇದು ದಪ್ಪ ಅಕ್ಕಿನ ಜಾಸ್ತಿ ನೆನೆಸಂಗಿಲ್ಲ, ಹಾಗಾಗಿ ಯಾವಾಗ ನಾವು ಹಾಕ್ತೀವಿ ಆವಾಗಲೇ ತೊಳೆದು ಇಟ್ಕೊತಾ ಇದ್ದೀನಿ. ಒಂದು 4-5 ಸರಿ ನೀಟಾಗಿ ತೊಳೆದು ಬಿಡೋಣ. ಈಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, 1 ಸ್ಪೂನಷ್ಟು. ನಂತರ ಸ್ವಲ್ಪ ಬಿರಿಯಾನಿ ಪೌಡರ್ ಹಾಕ್ಕೊತಾ ಇದ್ದೀನಿ, 1-2 ಸ್ಪೂನ್ ಬಿರಿಯಾನಿ ಪೌಡರು. ಘಮ ಘಮ ಅಂತಿದೆ. ಬಿರಿಯಾನಿ ಪೌಡರ್ ನೀವು ಯಾವ್ದು ಬೇಕಾದರೂ ಹಾಕೋಬೋದು. ತೇಜು ಬಿರಿಯಾನಿ ಪೌಡರ್ ತುಂಬ ಚೆನ್ನಾಗಿರುತ್ತೆ. ಯಾವುದು ಅಂದರೆ ಇದು. ಫ್ಲೇವರು ತುಂಬ ಚೆನ್ನಾಗಿರುತ್ತೆ, ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ, ಚೆನ್ನಾಗಿರುತ್ತೆ ಆ ಪೌಡರು. ಬಿರಿಯಾನಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದೊಂದು 5 ನಿಮಿಷ ಆದಮೇಲೆ ಈಗ ನಾವೇನು ತೊಳೆದಿಟ್ಕೊಂಡಿದ್ದು ಆ ರೈಸ್ ಹಾಕೊಂಬಿಡೋಣ. ಮಶ್ರೂಮ್ ಸ್ವಲ್ಪ ಬೆಂದಿದೆ, ಇದರಲ್ಲೇ ಬೇಗ ಬೆಂದೋಗುತ್ತಿದೆ ನನಗೆ, ಹಂಗಾಗೇ ಲಾಸ್ಟಿಗೆ ಹಾಕಿರೋದು. ಆಹಾ, ಮಸಾಲ ಘಮ ಘಮ ಅಂತಿದೆ. ಈಗ ರೈಸ್ ಹಾಕೊಂಬಿಡೋಣ. ರೈಸ್ ಹಾಕ್ಕೊತಾ ಇದ್ದೀನಿ. ಇಲ್ಲ, ನಂದು 3/4 kg ಅಷ್ಟು ಹಾಕೊಂಡಿದ್ದೀನಿ. ಅಣಬೆ ಜಾಸ್ತಿ ಇತ್ತು ನೋಡಿ, ಹಾಗಾಗಿ 3/4 kg ಅಷ್ಟು ಹಾಕೊಂಡಿದ್ದೀನಿ. ನಾನಿಲ್ಲಿ 1 ಚೊಂಬಷ್ಟು ನೀರು ಹಾಕ್ಬಿಟ್ಟು ನೋಡಿ. ನಂತರ ರುಚಿಗೆ ಉಪ್ಪು ನೋಡಾಕೋಣ, ಏಕೆಂದರೆ ಮಸಾಲದಲ್ಲಿ ಉಪ್ಪು ಜಾಸ್ತಿ ಇರುತ್ತೆ. ಹಂಗಾಗಿ ಪೌಡ್ರುಗಳು ಹಾಕಿದ್ದೀನಿ ನೋಡಿ, ಬಿರಿಯಾನಿ ಪೌಡ್ರು, ಅದರಲ್ಲೂ ಉಪ್ಪಿರುತ್ತೆ. ಹಂಗಾಗಿ ಉಪ್ಪು ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ನಂತರ ಕೊತ್ತಂಬರಿ ಮತ್ತು ಪುದೀನ ಹೆಚ್ಚಿಟ್ಕೊಂಡಿದ್ದು ನೋಡಿ, ಅದನ್ನು ಹಾಕ್ಕೊತಾ ಇದ್ದೀನಿ.
ನಂತರ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. 1 ವಿಷಲ್ ಸಾಕು, ಏಕೆಂದರೆ ಇದು ದಪ್ಪಕ್ಕಿ ನೋಡಿ, ಅಂದರೆ ರೇಷನ್ ಅಕ್ಕಿ. 1 ವಿಷಲ್ಗೆ ಚೆನ್ನಾಗಾಗುತ್ತೆ. ಈಗ ವಿಷಲ್ ಲಿಡ್ ಕ್ಲೋಸ್ ಮಾಡಿಬಿಡೋಣ. 1 ವಿಷಲ್ ಸಾಕಿದು, ಲಿಡ್ ಕ್ಲೋಸ್ ಮಾಡಿಬಿಡೋಣ. ಗಮ್ಮಂತಿದೆ. ನೋಡಿ, ಬಿಸಿ ಬಿಸಿಯಾದ ಬೇರಣ್ಬೆ ಪಲಾವು ರೆಡಿ ಆಯಿತು. ಮತ್ತು ಬೇರಣ್ಬೆ ಮಶ್ರೂಮ್ ಬಿರಿಯಾನಿ. ಅಬ್ಬಬ್ಬಾ, ತುಂಬ ಚೆನ್ನಾಗಿದೆ ಮಶ್ರೂಮ್ ಬಿರಿಯಾನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಶ್ರೂಮ್. ಸುಡ್ತಾ ಇದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಗೊತ್ತು ತಾನೇ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ರೆಸಿಪಿ ಮನೇಲಿ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿದೆ. ಎಲ್ಲ ಇಷ್ಟಪಟ್ಟು ಮನೇಲಿ ತಿಂತಾರೆ. ಘಮ ಘಮ ಅಂತ ಇದೆ, ಸಕ್ಕ ಟೇಸ್ಟ್ ಇದೆ. ಎಲ್ಲರೂ ಒಂದ್ಸರಿ ಈ ಥರ ಮಶ್ರೂಮ್ದು, ಅದರಲ್ಲೂ ಹಳ್ಳಿ ಕಡೆ ಸಿಗೋಂಥ ನಾರಣ್ಬೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾರಣ್ಬೆಲಿ ಬಿರಿಯಾನಿ ಮಾಡ್ಕೊಂಡು ತಿಂದು ಸಖತ್ತ ಟೇಸ್ಟ್ ಇರುತ್ತೆ. ಇಷ್ಟಕ್ಕೆ ಯಾರ್ಯಾರು ನನ್ನ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಚೆನ್ನಾಗಿದೆ ಅಲ್ವಾ? ಸಾಕಾಗಿದೆ.